ಇವತ್ತು ನಾನು ಚಿತ್ರದುರ್ಗದಲ್ಲಿದ್ದೀನಿ. ಮೊದಲೆಲ್ಲ ತುಂಬ ದಿನ ಬಂದಿದೆ. ಈಗ ಬಂದಾಗ ನೋಡಿ, ಇಷ್ಟೊಂದು ಕಷ್ಟಪಟ್ಟು ಕಲ್ಲುಗಳನ್ನು ಕಟ್ಕೊಂಡು ಮನುಷ್ಯ ಯಾವತ್ತು ಬದುಕ್ತಾ ಇದ್ದ. ಭಯದ ಸಂಕೇತ ಈ ಕಲ್ಲುಗಳು, ದಪ್ಪ ಕಲ್ಲು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಚಿತ್ರದುರ್ಗದಲ್ಲಿದ್ದೀನಿ. ಮೊದಲೆಲ್ಲ ತುಂಬಾ ದಿನ ಬಂದಿದೆ. ಈಗ ಬಂದಾಗ ನೋಡಿ, ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಗೊತ್ತಾ ನಿಮಗೆ? ಕೋಟೆ ಕಟ್ಕೊಂಡಿದ್ರು ಅಂತ. ಮನುಷ್ಯ ತುಂಬಾ ಭಯದಲ್ಲಿ ಬದುಕ್ತಾ ಇದ್ದ. 7 ಸುತ್ತಿನ ಕೋಟೆ ಇದೆ. ಈ ಕಲ್ಲುಗಳಲ್ಲಿ ಕೇವಲ 250 ವರ್ಷಗಳ ಹಿಂದೆ ಇಷ್ಟೊಂದು ಕಷ್ಟಪಟ್ಟು ಕಲ್ಲುಗಳನ್ನು ಕಟ್ಕೊಂಡು ಮನುಷ್ಯ ಯಾವತ್ತು ಬದುಕ್ತಾ ಇದ್ದ. ಸ್ವಲ್ಪ ಜನರು ಮಾತ್ರ ಇರ್ತಾ ಇದ್ರು. ಅವ್ರನ್ನೇ ಸೈನಿಕರಾಗಿ ಇಟ್ಕೊಂಡು, ಅವ್ರನ್ನೇ ಉತ್ಪಾದಕರಾಗಿ ಇಟ್ಕೊಂಡು, ನಳ್ಳಿಂದ ಬರತಕ್ಕಂಥವ್ರನ್ನ ಅವ್ರನ್ನೇ ಕಾಪಾಡ್ತಾ, ತನ್ನ ರಕ್ಷಣೆ ಮಾಡ್ಕೊಳ್ತಾ ಬದುಕ್ತಾ ಇದ್ರು. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಇಷ್ಟೊಂದು ರಕ್ಷಣೆ ಮಾಡ್ಕೋಬೇಕಾದ್ರೆ ಮನುಷ್ಯ ತನ್ನವನ್ನು ಅರ್ಥ ಮಾಡ್ಕೊಂಡಿದ್ದ. ಅಂದ್ರೆ ನನ್ನನ್ನ ದೇವ್ರು ಕಾಪಾಡಲ್ಲ, ಮಾಟ ಮಂತ್ರ ಕಾಪಾಡಲ್ಲ, ಯಾರು ಕಾಪಾಡಲ್ಲ, ನನ್ನನ್ನು ನಾನು ಕಾಪಾಡ್ಕೋಬೇಕಂತ ಚಿಂತನೆಯನ್ನು ಗಮನಿಸಿ ನೋಡಿ. ಬರೀ ದೇವರೇ ನನ್ನನ್ನು ಕಾಪಾಡ್ತೇನೆ ಅಂತಿದ್ರೆ ಇಷ್ಟೊಂದು ಕಷ್ಟಪಟ್ಟು ಕಟ್ಟೋತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದ್ರೆ ಸೈನಿಕರು ಪ್ರಾಣ ತ್ಯಾಗ ಮಾಡ್ತಾ ಇದ್ರು, ರಾಜರು ಭಯದಲ್ಲಿ ಬದುಕ್ತಾ ಇದ್ರು. ಅಲ್ಪ ಸ್ವಲ್ಪ ಸುಖವನ್ನು ಪಡೆದ್ರೂ ಕೂಡ ಅವರ ಬದುಕು ಭಯದಲ್ಲೇ ಇರ್ತಾ ಇತ್ತು. ಯಾರು ಮುದುಕಿ ಆಗ್ತಾರೋ, ಯಾವಾಗ ಏನ್ ಮಾಡ್ತಾರೋ ಅಂತಕ್ಕಂಥ ಭಯದಲ್ಲೇ ಬದುಕ್ತಾ ಇದ್ರು. ಇಷ್ಟು ದೊಡ್ಡ ಕಲ್ಲು ಭಯದ ಸಂಕೇತ, ಬದುಕಿಗಾಗಿ ಭಯದ ಸಂಕೇತ ಈ ಕಲ್ಲುಗಳು, ದಪ್ಪ ಕಲ್ಲು ನೋಡಿ. ಪಾಪ ತಮ್ಮನ್ನು ತಾವು ಕಾಪಾಡ್ಕೊಳಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ರು ಅಂತ. ಆ ಭಯ ಹೇಗಿತ್ತು ಅನ್ನೋ ತಿಳಿಸೋಕ್ಕೋಸ್ಕರ ನಾನು ಸಣ್ಣ ವಿಡಿಯೋ ಮಾಡಿದೆ. ಎಲ್ಲರ ಬದುಕಿನಲ್ಲೂ ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಭಯ ಇದ್ದೇ ಇರುತ್ತೆ. ಸಕ್ಸಸ್ ಬರಬೇಕು ಅಂದರೆ ಆ ಭಯವನ್ನು ಅರ್ಥ ಮಾಡಿಕೊಂಡು ದುಡಿಬೇಕು ನಾವು. ಯಾರ್ದೋ ಮಾತನ್ನು ಕಟ್ಕೊಂಡು ಏನೋ ಮಾಡಿ ಹೇಗೋ ನನಗೆ ಹಣ ಬಂದ್ಬಿಡುತ್ತೆ, ಭಗವಂತ ನನ್ನ ಕಾಪಾಡ್ಬಿಡ್ತಾನೆ ಅನ್ನೋದಲ್ಲ. ನಿನ್ನನ್ನು ನೀನು ಕಾಪಾಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ಈ ಸಾಕ್ಷಿ. ಅದಕ್ಕೆ ಇಲ್ಲಿ ಕುಳಿತುಕೊಂಡು ನಾನು ನಿಮ್ಮ ಜೊತೆ ಒಂದು ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೀನಿ. ಇವೆಲ್ಲ ನೋಡಿದಾಗ ಅನಿಸುತ್ತೆ, ಬರೀ 250 ವರ್ಷ ಅಪ್ಪ, ಇನ್ನು 2000 ವರ್ಷ 3000 ವರ್ಷಗಳ ಮಾನವನ ಪ್ರಗತಿ ಹೇಗಿತ್ತು, ಅವನ ಚಿಂತನೆಗಳು ಹೇಗಿತ್ತು, ಶಾಸ್ತ್ರಗಳು ಹೇಗಿತ್ತು, ಮೌಢ್ಯಗಳು ಹೇಗಿತ್ತು. ಈಗ ಯಾಕೆ ನಾವು ಈ ರೀತಿ ಆಡ್ತಾ ಇದ್ದೀವಿ? ನಾವು ಕೇವಲ 50-60 ವರ್ಷದ ಎಷ್ಟೊಂದು ವಿಜ್ಞಾನ ಬದಲಾಗಿದೆ. ಈ ಜಗತ್ತು ಬದಲಾವಣೆ ಆಗಬೇಕಾದಾಗಲೇ ಮನುಷ್ಯ ರಿಯಾಲಿಟಿ, ಸತ್ಯವನ್ನು ಅರ್ಥ ಮಾಡ್ಕೋತಾ ಇಲ್ಲ. ಅವನು ಮೌಢ್ಯಕ್ಕೆ ಜಾರ್ತಾ ಇದ್ದಾನೆ ಅವನು, ಅಲ್ವಾ? ಇವೆಲ್ಲ ನೀವು ನಂಬಿರುವ ಮೌಢ್ಯಕ್ಕೆ ಸಾಕ್ಷಿಗಳು. ರಾಜ ಕುಳಿತುಕೊಂಡು ಮಾಟ ಮಂತ್ರ ಮಾಡ್ಕೊಂಡು ಇಲ್ಲಿ ಇದ್ದಿದ್ರೆ ಇಷ್ಟೊಂದು ಕಷ್ಟಪಟ್ಟು 7 ಸುತ್ತಿನ ಕೋಟೆ ಕಟ್ಟಬೇಕಾಗಿರಲಿಲ್ಲ. ನಾರ್ಮಲ್ ಒಂದು ಕಾಂಪೌಂಡ್ ಹಾಕೊಂಡು ಒಳ್ಳೆ ಪೂಜೆ ರಪ್ತ ಇಟ್ಕೊಂಡು ಮಾಟ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಾಗಿತ್ತು. ನೋ, ಅಂದರೆ ನೀನು ನಂಬಿರ್ತಕ್ಕಂಥ ಮಾಟ ಮಂತ್ರ, ಬೇರೆ ಯಾವುದೇ ರೀತಿಯಾದ ಆಚರಣೆಗಳು ನಿನ್ನ ಕಾಪಾಡಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಪಾಳು ಬಿದ್ದ ಕೋಟೆ, ಅಲ್ವೇನ್ರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅದಕ್ಕೆ ನಾನು ಹೇಳೋದು, ಈ ಮೌಢ್ಯಗಳಿಂದ ಹೊರಗಡೆ ಬನ್ನಿ. ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು. ನೀವು ಎಷ್ಟು ಕಷ್ಟಪಡಬೇಕು, ಹೋರಾಟ ಮಾಡಿ, ನಿಮ್ಮದೇ ನಿದ್ರೆ ಮಾಡಿ, ಆಗ ಬದುಕು ಪ್ರಾರಂಭ ಆಗುತ್ತೆ. ಎಲ್ಲ ಶಾಸ್ತ್ರಗಳು ಏನೇನು ಈ ಮೌಢ್ಯಗಳನ್ನು ಬಿತ್ತಾ ಇದ್ದಾವೆ ಅವೆಲ್ಲ ಸುಳ್ಳುಗಳು. ಅರ್ಥ ಆಗ್ತಿದ್ಯಾ? ನೋಡಿ, ಈ ಕೊಳ ನೋಡಿ, ಇಲ್ಲೊಂದು ಕೊಳ ಇದೆ, ಅಲ್ಲೊಂದು ಕೊಳ ಇದೆ. ಸೊ ಇವರಿಗೆ ಅಕ್ಕ ತಂಗಿಯರ್ ಕೊಳ ಅಂತ ಕರೀತಾರೆ. ಓಕೆ, ಅಕ್ಕಪಕ್ಕ ಇದೆ. ಇವರಿಗೆ ಜೀವನಾಧಾರವೇ ಈ ಕೊಳಗಳು. ಈ ಕೊಳದಲ್ಲಿ ನೀರು ಸ್ಟೋರ್ ಮಾಡಿಕೊಂಡು ಈ ನೀರು ತಗೊಂಡೋಗಿ ರಾಜರು ಕೊಟ್ಟು, ಸೈನಿಕರು ಕೊಟ್ಟು, ಎಲ್ಲಾರು ಕೊಟ್ಟು ಬದುಕ್ತಾ ಇದ್ರು. ನೀರು ಅಲ್ಲಿಂದೆಲ್ಲ ಬರುತ್ತೆ ಈ ಕೊಳದಲ್ಲಿ. ನಮ್ಮನೆಗೆ ಕಾವೇರಿ ನೀರು ನಲ್ಲಿ ಮನೆಗೆ ಬಂದರೂ ಕೂಡ ನಮಗೆ ನೆಮ್ಮದಿ ಇಲ್ಲ. ಅಕ್ವಾಗಾರ್ಡ್ ಫಿಲ್ಟರ್ ವಾಟರ್ ಇಟ್ಟು ಜಗಳ ಕಾಯ್ತಾ ಇರ್ತಾರೆ. ಬೆಲೆ ನಮಗೆ ಗೊತ್ತಿಲ್ಲ, ಮನೆಗೆ ಆಗಲೇ ಎಷ್ಟು ಕಷ್ಟಪಡ್ತಾ ಇರೋ ಸಣ್ಣ
ಜೀವನಾಧಾರ ಅವ್ರಿಗೆ. ಬೇರೆ ಯಾವ ನೀರು ಇಲ್ಲ, ಯಾವ ನೀರು ಇಲ್ಲ. ಅದಕ್ಕೋಸ್ಕರ ಕೆಲವು ರಾಜರು ನದಿ ಪಕ್ಕ ಕಟ್ಕೊಂಡಿರ್ತಾರೆ, ಅದು ಬೇರೆ. ಇಲ್ಲಿ ಯಾವ ನದಿ ಇಲ್ಲ. ಈ ಗುಡ್ಡದಲ್ಲಿ ಕೊಳಗಳಲ್ಲಿ ನೀರು ಸ್ಟೋರ್ ಮಾಡ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ರು, ಬದುಕು ಸಾಗಿಸ್ತಾ ಇದ್ರು. ಅಂದ್ರೆ ನಾವೆಷ್ಟು ಗ್ರೇಟ್ ಅನ್ನೋದನ್ನ ಯೋಚನೆ ಮಾಡಿ. ಕಾವೇರಿ ನೀರು ಮನೆಗೆ ಬರುತ್ತೆ, ಬೋರ್ವೆಲ್ ನೀರು ಮನೆಗೆ ಆರಾಮ ಬರುತ್ತೆ ಅಲ್ವಾ? ಥ್ಯಾಂಕ್ ಯು, ಕೀಪ್ ವಾಚಿಂಗ್.